ಅಗತ್ಯ ಮತ್ತು ನಿರ್ಣಾಯಕ ಖನಿಜಗಳಿಗಾಗಿ ಈಗ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಭಾರತವು ಜಾಗತಿಕ ಮಟ್ಟದಲ್ಲಿ ಮಹತ್ವದ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಭಾರತ ಸೇರಿದಂತೆ ಸುಮಾರು 30ರಿಂದ 40 ದೇಶಗಳು ಹೊಸ ಪೂರೈಕೆ ಸರಪಳಿ ನಿರ್ಮಾಣದ ಕುರಿತು ಚರ್ಚೆ ನಡೆಸ್ತಾ ಇವೆ ಎಂಬ ಮಾಹಿತಿ ಹೊರಬಿದ್ದಿದೆ. ಈ ಮೂಲಕ ಚೀನಾದ ಏಕಸ್ವಾಮ್ಯತೆಗೆ ಈಗ ಪರ್ಯಾಯ ವ್ಯವಸ್ಥೆ ರೂಪಿಸುವ ಪ್ರಯತ್ನ ನಡೀತಾ ಇದೆ ಎನ್ನಲಾಗಿದೆ. ಇತ್ತೀಚೆಗೆ ನಡೆದಂತಹ ಕ್ವಾಡ್ ರಾಷ್ಟ್ರಗಳ ಸಭೆಯಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ನಾಯಕರು ಭಾಗವಹಿಸಿದ್ರು. ಈ ವೇಳೆ ನಿರ್ಣಾಯಕ ಖನಿಜಗಳ ಪೂರೈಕೆ ಭದ್ರತೆಗೆ ಈಗ ಸರ್ಕಾರ ಹಾಗೂ ಖಾಸಗಿ ವಲಯಗಳ ಸಹಭಾಗಿತ್ವದಲ್ಲಿ ಸುಮಾರು $20 ಬಿಲಿಯನ್ ಹೂಡಿಕೆ ಮಾಡುವಂತಹ ಕುರಿತು ಚರ್ಚೆ ನಡೆದಿರೋದಾಗಿ ವರದಿಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ನೀತಿಯನ್ನ ಎಲೆಕ್ಟ್ರಿಕ್ ವಾಹನಗಳು, ಸ್ಮಾರ್ಟ್ ಫೋನ್ಗಳು, ಸೆಮಿ ಕಂಡಕ್ಟರ್ಗಳು ಹಾಗೂ ರಕ್ಷಣಾ ಕ್ಷೇತ್ರಕ್ಕೆ ಅಗತ್ಯವಿರುವಂತಹ ಪ್ರಮುಖ ಖನಿಜಗಳ ಪೂರೈಕೆ ಸರಪಳಿಯನ್ನ ಬಳಸೋಕೆ ಈಗ ಉದ್ದೇಶಿಸುತ್ತೆ. ಇನ್ನು ವಿಶ್ವದ ಬಹುತೇಕ ದೇಶಗಳು ಲಿಥಿಯಂ, ಕೋಬಾಲ್ಟ್, ಗ್ರಾಫೈಟ್ ಸೇರಿದಂತೆ ಈಗ ಹಲವು ಪ್ರಮುಖ ಖನಿಜಗಳಿಗಾಗಿ ಚೀನಾವನ್ನ ಅವಲಂಬಿಸಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಹಲವು ಖನಿಜಗಳ ರಫ್ತು ನಿಯಮಗಳನ್ನ ಕಠಿಣಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಪರ್ಯಾಯ ಮೂಲಗಳನ್ನ ಹುಡುಕುವಂತಹ ಪ್ರಯತ್ನಗಳು ವೇಗ ಪಡೆದಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಹೊಸ ಪೂರೈಕೆ ಜಾಲವನ್ನ ನಿರ್ಮಿಸೋಕೆ ಮುಂದಾಗಿವೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಭಾರತದಲ್ಲೂ ಕೂಡ ಕೆಲ ಪ್ರಮುಖ ಖನಿಜಗಳ ಸಂಗ್ರಹ ಇದ್ರೂ ಕೂಡ ಅವುಗಳಲ್ಲಿ ಬಹುಪಾಲು ಇಸ್ರೋ ಹಾಗೂ ಇತರೆ ತಂತ್ರಜ್ಞಾನ ಆಧಾರಿತ ವಿಶೇಷ ಯೋಜನೆಗಳಿಗೆ ಬಳಸಲಾಗ್ತಾ ಇದೆ. ಸ್ಮಾರ್ಟ್ ಫೋನ್, ವಾಹನ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಷೇತ್ರಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಮದುಗಳನ್ನೇ ಅವಲಂಬಿಸಿವೆ. ಇನ್ನು ಹೊಸ ಪೂರೈಕೆ ಸರಪಳಿ ನಿರ್ಮಾಣವಾದ್ರೂ ಕೂಡ ಚೀನಾದ ಉತ್ಪನ್ನಗಳಿಗೆ ಹೋಲಿಸಿದ್ರೆ ಬೆಲೆ ಸ್ಪರ್ಧಾತ್ಮಕವಾಗಿರುವಂತೆ ನೋಡಿಕೊಳ್ಳುವುದು ದೊಡ್ಡ ಸವಾಲಾಗಲಿದೆ ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ.